ಹೇಮನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಶ್ರೀ ವಿಜಯ ಪಿಯು ಕಾಲೇಜಿಗೆ 99% ಅತ್ಯುತ್ತಮ ಫಲಿತಾಂಶ. ಚಿಂತಾಮಣಿ ನಗರದ ಗೋಪಸಂದ್ರದ ಬಳಿ ಇರುವ ಶ್ರೀ ವಿಜಯ ಪಿಯು ಕಾಲೇಜಿಗೆ 2025 ಹಾಗೂ 26ನೇ ಶೈಕ್ಷಣಿಕ ವರ್ಷದ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಕಾಲೇಜಿನ ವಿದ್ಯಾರ್ಥಿಗಳು 100% ಅತ್ಯುತ್ತಮ ಫಲಿತಾಂಶ ಪಡೆದು ತಾಲೂಕಿಗೆ, ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ ಎಂದು ಪ್ರಾಂಶುಪಾಲರಾದ ಶ್ರೀರಾಮರೆಡ್ಡಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕುಮಾರಿ ಗಮನ ಶ್ರೀ 600ಕ್ಕೆ 591 ಅಂಕಗಳನ್ನು ಪಡೆಯುವುದರ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ದ್ವಿತೀಯ ಸ್ಥಾನ ಮತ್ತು ಚಿಂತಾಮಣಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಈ ವಿದ್ಯಾರ್ಥಿನಿ ಭೌತಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ 100ಕ್ಕೆ 100 ಪಡೆದಿದ್ದಾಳೆ. ನಂತರ ಸ್ಥಾನದಲ್ಲಿ ನವ್ಯ ಎನ್ 585 ಅಂಕ ದ್ವಿತೀಯ ಸ್ಥಾನ ಮತ್ತು ಸಿಆರ್ ನೀಲೋಫರ್ 584 ಅಂಕ ಪಡೆದು ತೃತೀಯ ಸ್ಥಾನ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ನಾಸಿಯಾ ಸುಲ್ತಾನ ಕೆಜೆ 600ಕ್ಕೆ 581 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ನಂತರದಲ್ಲಿ ನಿತ್ಯಶ್ರೀ ಜಿಎಂ 600ಕ್ಕೆ 575 ಮತ್ತು ಸಾನಿಯಾ ಸುಲ್ತಾನ 600ಕ್ಕೆ 567 ಹಾಗೂ ಕಾರುಣ್ಯ ಎನ್ 600ಕ್ಕೆ 566 ಅಂಕ ಪಡೆದಿರುತ್ತಾರೆಂದು ಪ್ರಾಂಶುಪಾಲರಾದ ಪಿ.ವಿ. ಶ್ರೀರಾಮರೆಡ್ಡಿ ವಿವರಿಸಿದ್ದಾರೆ. ಹಾಗೂ ಉಪನ್ಯಾಸಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಂಗೆ ಇರಿ ಫೋಟೋಗೆ ಇರಿಸಿದು ಹಂಗೆ ಇರು ಹಂಗೆ. ಮುಂದೆ ನೋಡಪ್ಪ, ಹಂಗೆ ಮುಂದೆ ನೋಡಿ. ಗಮನಶ್ರೀ ಎಸ್. ನಾನು ಶ್ರೀ ವಿಜಯ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದ ದ್ವಿತೀಯ ಪಿಯುಸಿನಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣಲಾಗಿದ್ದೇನೆ. ನನ್ನ ಈ ಸಾಧನೆಗೆ ಮುಖ್ಯ ಕಾರಣವೆಂದರೆ ನಮ್ಮ ಶಿಕ್ಷಕರು ಹಾಗೂ ಆಡಳಿತ ಸಿಬ್ಬಂದಿ ಎಂದು ತಿಳಿಸಲು ನಾನು ಇಷ್ಟಪಡುತ್ತೇನೆ. ಹಾಗೂ I would also like to thank my parents and teachers for their best support, guidance and their trustworthy in me. I hope I do not let them down in this. Our college is renowned in providing the best guidance and discipline for our students. I also like to thank the teachers for their unparalleled care in each and every student. But the NEET preparation or NEET preparation? Our college is also renowned in providing best coaching for in boards, JE and also NEET. There is no second thought in that. I also want to say that I scored 591 out of 600 in boards, which makes me first place in Taluk and also second place in district. And also I express my deep gratitude for my college and teachers and their department. Thank you. Sultana, I got 581 out of 600. This is because of my teachers, parents and my hard work. I thank each and every teacher who supported me, and especially thank for my school teacher RK sir who advised me to join this college. Especially I thank Manju sir who supported me in each and every step. Thank you everyone. I am from Sri Vijaya PU College in Gopsandra. My name is C.R. Nilufar. I have scored 584 out of 600 by the
I have reached the expectation of my teachers, and I am greatly thankful for all of the teachers who supported me. I have gained this hard work, discipline, and our college is providing NEET CET education also. And I am so thankful for my teachers, parents, and who all have supported me, and my hard work gained it. Thank you. ಈ ಕನಸು ಸುಮಾರು ವರ್ಷಗಳಿಂದ ವೆಯ್ಟ್ ಮಾಡಿದ್ವಿ, ಬಟ್ ಗಾಡ್ ಹ್ಯಾಸ್ ಗಿವನ್ ಆಪರ್ಚುನಿಟಿ ದಿಸ್ ಟೈಮ್. ನಿಜವಾಗಲೂ ಭಗವಂತ ಈ ವರ್ಷ ಕೊಟ್ಟಿದ್ದಾನೆ ಆ ಒಂದು ಅದೃಷ್ಟ. ಪಟ್ಟು ಮೊದಲನೇ ಪ್ರಯತ್ನದಲ್ಲೇ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಕೊನೆಗೆ ಇವತ್ತಿಗೆ ಭಗವಂತ ನಮ್ಮ ಕಡೆ ನೋಡಿದ್ದಾನೆ ಅಂತ ಭಾಳ ಸಂತೋಷ ಆಗುತ್ತೆ. ತಾಲೂಕಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದೆ. ರಮಣಶ್ರೀ ಆಯಮ್ಮ 591 ಅಂಕ ತೆಗೆದು ತಾಲೂಕಲ್ಲೇ ಇವತ್ತು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಸೊ ವಿ ಆರ್ ರಿಯಲಿ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಎ ಸ್ಟೂಡೆಂಟ್ ಇನ್ ಅವರ್ ಕಾಲೇಜ್. ಪೋಷಕರು ಮತ್ತು ನಮ್ಮ ಪೋಷಕ ಬಂಧುಗಳ ಒಂದು ಸಪೋರ್ಟು ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ ನೋಡಿ, ಅವರ ಸಪೋರ್ಟು, ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟು, ಖಂಡಿತ ಅವರಿಂದ ಮಾತ್ರ ಇದು ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು. ಅದರ್ವೈಸ್ ವಿ ಕಾಂಟ್. ಕಾರಣ ಏನೆಂದರೆ ಒಂದು ಕೈಯಿಂದ ಚಪ್ಪಲಾಗಲ್ಲ, ಅದು ಎಡಕೈ ಇದ್ದರೆ ಮಾತ್ರ ಚಪ್ಪಲ್ಲ. ಹಾಗಾಗಿ ಮಕ್ಕಳ ಸಪೋರ್ಟು ಚೆನ್ನಾಗಿತ್ತು, ಪೇರೆಂಟ್ಸ್ ಸಪೋರ್ಟು ಚೆನ್ನಾಗಿತ್ತು, ಮ್ಯಾನೇಜ್ಮೆಂಟ್ ಸಪೋರ್ಟು ಚೆನ್ನಾಗಿತ್ತು, ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ ನೋಡಿ, ಅವ್ರ ಸಪೋರ್ಟ್ ಚೆನ್ನಾಗಿತ್ತು. ಆ ಎಲ್ಲ ಕಾರಣಗಳಿಂದ ಇವತ್ತು ಒಳ್ಳೆ ರಿಸಲ್ಟ್ ಬರೋಕ್ಕೆ ಅವಕಾಶವಾಯಿತು ಅಂತ ಸಂತೋಷ. 100% ಮತ್ತು ಕಾಮರ್ಸಲ್ಲಿ 99%. ಸರ್, ಒಟ್ಟಾರೆ ಕಾಲೇಜ್ ಫಲಿತಾಂಶ ಅದೇ ಒಂದು ಸಂಬಂಧ ಇದೆ. ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ಬರ್ತಾರಲ್ಲ ಮಕ್ಕಳು, ಆ ಒಂದು ಮಕ್ಕಳನ್ನು ನಾವೊಬ್ಬ ಪೇರೆಂಟಾಗಿ ಆಲೋಚನೆ ಮಾಡಿ ಪಾಠ ಮಾಡ್ತೀವಿ. ನಾವು ಅವರಿಗೆ ಪೇರೆಂಟ್ ಆಗಿದ್ದಾರೆ, ಆ ಮಕ್ಕಳ ಬಗ್ಗೆ ನಾವು ಎಷ್ಟು ಶ್ರದ್ಧೆ ವಹಿಸ್ತಾ ಇದ್ವಿ ಅನ್ನುವ ಲೆಕ್ಕದಲ್ಲಿ ಇಲ್ಲಿ ಪಾಠ ಮಾಡ್ತೀವಿ. ಸರ್, ಇಲ್ಲೇ ಬಂದಿದ್ದಾರೆ, ಏನೋ ಫೀಸ್ ಕಟ್ಕೊಳ್ತಾರೆ, ಅವ್ರು ಹೋಗ್ತಾರೆ, ಅವ್ರು ಏನಾದರೂ ಆಗಲಿ, ಅದು ನಮ್ಮಲ್ಲಿ ಇರೋಲ್ಲ. ನಮ್ಮ ಓನ್ ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಪಾಠ ಮಾಡ್ತೀವೋ, ಅವ್ರು ನೋಡ್ಕೊಳ್ತೀವೋ, ಅಷ್ಟೆಲ್ಲ ಜವಾಬ್ದಾರಿಯಿಂದ ಅವ್ರು ನೋಡ್ಕೊಳ್ತೀವಿ. ಸರ್, ವಿಜಯ ಪಿ ಯು ಕಾಲೇಜ್ ಅದೇ ಒಂದು ಕೆಲಸ ಸಕ್ಸಸ್ ಆಗಬೇಕಾದ್ರೆ ಇದಕ್ಕೆ ಒಂದೇ ಕಾರಣ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇದ್ದರೆ ಇನ್ನು ಏನೇ ಕೆಲಸ ಮಾಡೋ ಖಂಡಿತ ನಾವು ಮೇಲಕ್ಕೆ ಬರಲೇಬೇಕು. ಹಾರ್ಡ್ ವರ್ಕ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದು ಒಂದೇ ಗುಟ್ಟು, ಹಾರ್ಡ್ ವರ್ಕ್ ಒಂದೇ ಗುಟ್ಟು. ಯಾವುದೇ ಸಕ್ಸಸ್ ಆಗಬೇಕಾದ್ರೆ ಅದನ್ನೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ. ಅದೇನಾದ್ರು ಸೀಕ್ರೆಟ್ ಇದೆಯಲ್ಲ, ಖಂಡಿತ ಸೀಕ್ರೆಟ್ ಇದೆ. ಶ್ರಮ ಆಗ್ತಾಯಿದ್ವು, ಅಂತಹದೇ ಶ್ರಮ ಅದಕ್ಕೂ ಆಗ್ತಾಯಿದ್ವಿ, ಮತ್ತು ಒಳ್ಳೆಯ ಒಂದು ರಿಸಲ್ಟೂ ಸಹ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಪ್ರಯತ್ನಕ್ಕೆ ಭಗವಂತನ ಆಯಪ್ಪನ ಒಂದು ಕೃಪೆಯೂ ಕೂಡ ಬೇಕು ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಇಂದು ವಿಜಯ ಕಾಲೇಜು ದ್ವಿತೀಯ PUC ಫಲಿತಾಂಶ ಬಂದಿತ್ತು. ಈ ಫಲಿತಾಂಶದಲ್ಲಿ ನಮ್ಮ ಕಾಲೇಜ್ ಮಕ್ಕಳು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಈ ದಿನವನ್ನು ನಾವು ಸಂಭ್ರಮಣೆ ಆಚರಣೆ ಮಾಡ್ತಿದ್ದೀವಿ. ಅದರಲ್ಲಿ ಇದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ಪೆಟ್ ಸ್ಟೂಡೆಂಟ್ಸು, ನಮ್ಮ ಕಾಲೇಜ್ ಮಕ್ಕಳು, ಅವರ ಶ್ರಮ, ಅವರ ಧ್ಯೇಯ, ಅವರ ವರ್ಕು ಇವತ್ತು ಪ್ರತಿಫಲ ಕೊಟ್ಟಿದೆ. ಆದರೂ ನಾನು ಇಲ್ಲಿ ನಿಂತ್ಕೊಂಡು 3 ಸ್ಥಾನದಲ್ಲಿ ಮಾತಾಡ್ತಾ ಇದ್ದೀನಿ. 1ನೇ ಸ್ಥಾನ ಆಸ್ ಎ ಮ್ಯಾನೇಜ್ಮೆಂಟ್, 2ನೇ ಸ್ಥಾನ ಆಸ್ ಎ ಬಯಾಲಜಿ ಲೆಕ್ಚರರ್, 3ನೇ ಸ್ಥಾನ ಆಸ್ ಎ ಟಾಪ್ ಸ್ಟೂಡೆಂಟು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2ನೇ ಸ್ಥಾನ, ಚಿಂತಾಮಣಿನಲ್ಲಿ 1ನೇ ಸ್ಥಾನ ಪಡೆದಿರುವ ಗಮನಶ್ರೀ ತಂದೆಯಾಗಿ ನಾನು ಮಾತಾಡ್ತಿದ್ದೀನಿ. ಇದರಲ್ಲಿ ನಮ್ಮ ಮಕ್ಕಳು ಇವತ್ತು ಏನು ಪರಿಶ್ರಮ ಪಟ್ಟಿದ್ದಾರೋ, ಏನು ಹಾರ್ಡ್ ವರ್ಕ್ ಮಾಡಿದರು, ಇವತ್ತು ಆ ಫಲಿತಾಂಶವನ್ನು ನಾವು ಎಂಜಾಯ್ ಮಾಡ್ತಿದ್ದೀವಿ, ಸಂಭ್ರಮ ಆಚರಣೆ ಮಾಡ್ತಿದ್ದೀವಿ. ಇದರ ಹಿಂದೆ ಕಾರಣಕರ್ತರಾದ ಮಾತೃಪಿತ ತಂದೆ ತಾಯಂದಿರು, ಅದರ ಜೊತೆಗೆ ನಮ್ಮ ಕಾಲೇಜಲ್ಲಿ ಉಪನ್ಯಾಸಕ ಮಿತ್ರರು, ಕಿಂಚಿತ್ತೂ ಭೇದ ಭಾವ ಇಲ್ಲದೆ ಅವ್ರ ಮಕ್ಕಳಿಗಿಂತ ಇನ್ನೂ ಜಾಸ್ತಿಯಾಗಿ ನಮ್ಮ ಕಾಲೇಜ್ ಮಕ್ಕಳನ್ನು ಪರ್ಸ್ನಲಾಗಿ ಕೇರ್ ತಗೊಂಡು ಎಲ್ಲಿ ಸಂಶಯ ಬರುತ್ತೋ ಅಲ್ಲಿ ಸಲಹೆಗಳು ಕೊಟ್ಟು ತಿದ್ದಿ ಒಂಥರ ಹಾರ್ಡ್ ವರ್ಕ್ ಮಾಡಿಸಿ ಇಲ್ಲಿ ತನಕ ರಿಸಲ್ಟು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಾವು ಶ್ರಮ ಪಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮುದ್ದಾದ ಮಕ್ಕಳು, ನಮ್ಮ ಕಾಲೇಜ್ ಮಕ್ಕಳು. ಅವ್ರನ್ನೇ ನಂಬ್ಕೊಂಡು ನಾವು ಅಷ್ಟು ಪರಿಶ್ರಮ ಪಡ್ತಾಯಿದ್ದೀವಿ. ಸೊ ಅವ್ರಿಗೆಲ್ರಿಗೂ ನಾನು ಉತ್ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. PUC, ಸೆಕೆಂಡ್ ಇಯರ್ PUC, ನೀಟ್ ಕೋಚಿಂಗು, CET ಕೋಚಿಂಗು, JEE ಕೋಚಿಂಗು, ಅದರ ಜೊತೆಗೆ ಎವ್ರಿ ವೀಕಲ್ಲಿ
ಸುಮಾರು ಫಸ್ಟ್ ಇಯರಿಂದ ಹಿಡಿದು ಸೆಕೆಂಡ್ ಇಯರ್ ತನಕ ಒಂದೊಂದು ಸಬ್ಜೆಕ್ಟಲ್ಲಿ ಹತ್ರ 100 ಟೆಸ್ಟುಗಳು ಮಾಡಿರ್ತೀವಿ. ಅದ್ರ ಜೊತೆಗೆ ಥಿಯರಿ ಎಕ್ಸಾಮ್ ಆದಮೇಲೆ ಅಪ್ ಟು ಮೇ 23-24 ತನಕ ಏಪ್ರಿಲ್ 23-24 ತನಕ ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ತನಕ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಇದರಲ್ಲಿ ಸುಮಾರು ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ಗಳಿಸ್ತಾ ಇದ್ದಾರೆ. ಮುಂದೆ ನಾವು ರಿಸಲ್ಟನ್ನು ಒಳ್ಳೆಯ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಾಸ್ತಿ ಖುಷಿ ಆಗ್ತಿದೆ. ಹೇಳ್ಬೇಕಂದ್ರೆ ನಮ್ಮ ಪರಿಶ್ರಮ ಏನಿಲ್ಲ ಅನ್ಸುತ್ತೆ, ಎಲ್ಲನೂ ಟೀಚರ್ಸೇ. ಇವ್ರ ಮೇಲೆ ನಮ್ಮ ಸಹಕಾರ ಎಷ್ಟಿದೆಯೋ ಗೊತ್ತಿಲ್ಲ. ಟೀಚರ್ಸ್ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರ ಎಫರ್ಟಿಂದನೇ ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿದ್ದಾರೆ. ಇವ್ರ ಮೇಲೆ ನಿರೀಕ್ಷೆ ಜಾಸ್ತಿ ಹೆಂಗಿಟ್ಕೊಂಡಿದ್ವು ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಸಂತೋಷ ಕೊಟ್ಟಿದ್ದಾರೆ ನಮ್ಮ ಇವ್ರ ಸರ್ಗಳು ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ಸೈನ್ಸ್ ಸ್ಟೂಡೆಂಟು, 600ಗೆ 574 ಮಾರ್ಕ್ಸ್ ತೆಗೆದಿದ್ದಾಳೆ. ನಮಗಂತೂ ತುಂಬ ಖುಷಿಯಾಗಿದೆ. SLCಯಲ್ಲೂ ಚೆನ್ನಾಗಿ ಬಂದಿತ್ತು. ಈಗ ಸೆಕೆಂಡ್ ಇಯರ್ ಇನ್ನೂ ನಿರೀಕ್ಷೆ ಮಾಡದಿರೋ ಇರೋದಕ್ಕಿಂತ ಹೆಚ್ಚಾಗಿ ತೆಗೆದಿದ್ದಾಳೆ. ಎಲ್ಲ ನಮ್ಮ ಟೀಚರ್ಸು ಮೇಲೇ ಡಿಪೆಂಡ್ ಆಗಿದೆ. ನಮ್ಮದಂತೂ ಏನಿಲ್ಲ. ತುಂಬ ಖುಷಿ ಅನ್ನಿಸ್ತಿದೆ. ನಮ್ಮ ವಿದ್ಯಾ ಕಾಲೇಜ್ ನಾನು 9th 10th PUC ವರ್ಷನೂ ಇಲ್ಲೇ ಓದಿಸಿದ್ದೀನಿ. ಇಲ್ಲಿ ನಮ್ಮ ಎಲ್ಲ ಉಪನ್ಯಾಸಕರೆಲ್ಲ ಚೆನ್ನಾಗಿ ಉಪನ್ಯಾಸ ಕೊಟ್ಟು ನಮ್ಮ ಮಕ್ಕಳಿಗೆ ಈ ಸ್ಟೇಜಿಗೆ ತಂದಿರೋದು ನಮಗೆ ತುಂಬ ನನ್ನ ಮಗಳು ಕಾರುಣ್ಯ ಅಂತ ಕಾಮರ್ಸ್ ತೊಗೊಂಡಿರೋದವಳು. ಟಾಪ್ 3 ಬಂದಿದ್ದಾಳೆ. ಸೊ ಕಾಲೇಜು ತುಂಬ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ. ನನಗಂತೂ ಖುಷಿಯಾಗಿದೆ ಸರ್. ನನ್ನ ಹೆಸರು ಮಂಜುಳಾ ಅಂತ. ನನ್ನ ಮಗಳು ನಿತ್ಯಶ್ರೀ ಕಾಮರ್ಸ್ ತಗೊಂಡಿದ್ದಾಳೆ. 600ಗೆ 575 ಮಾರ್ಕ್ಸ್ ತಗೊಂಡಿದ್ದಾಳೆ. ಕಾಲೇಜ್ ತುಂಬ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವರು ಮಾರ್ಕ್ಸ್ ತೆಗಿಬೇಕು ಅಂದರೆ